ಜನವರಿ 22 ಬಹುಕೋಟಿ ಹಿಂದೂಗಳ ಕನಸು ನನಸಾಗುವಂತ ಸಂದರ್ಭ ರಾಮ ಮಂದಿರದ ಉದ್ಘಾಟನೆ. ಹಾಗಾಗಿ ಅಯೋಧ್ಯೆಯಲ್ಲಿ ನಿಮ್ಮ ಪವರ್ ಟಿವಿ ಪ್ರತ್ಯಕ್ಷ ವರದಿಯನ್ನು ನೀಡ್ತಾ ಇದೆ. ರಾಮನಿಗೆ ವಿಶೇಷ ಹೂವಿನ ಅಲಂಕಾರಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಗುಜರಾತ್ ಮೂಲದ ದಂಪತಿ ತಯಾರಿ ಮಾಡಿಕೊಂಡಿದ್ದಾರೆ. ಗುಲಾಬಿಯಲ್ಲಿ ಶ್ರೀರಾಮನ ಫೋಟೋ, ಆದಿತ್ಯನಾಥ್, ಪ್ರಧಾನಿ ನರೇಂದ್ರ ಮೋದಿ ಅವರ ಫೋಟೋ ಸಿದ್ಧವಾಗಿದೆ. ರಾಮಲಲ್ಲಾ, ಆತ್ಮನಿರ್ಭರ ಭಾರತ, ಇದೆಲ್ಲದರ ಬಗ್ಗೆ ಈ ವಿಶೇಷವಾದಂಥ ಒಂದು ಫೋಟೋ ರೆಡಿ ಆಗಿದೆ. ಈ ಕುರಿತು ನಮ್ಮ ಪ್ರತಿನಿಧಿ ಸಂತೋಷ್ ಹೊಸಹಳ್ಳಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ರಾಮ ಮಂದಿರ ಉದ್ಘಾಟನೆಗೆ ಕೆಲವೇ ದಿನಗಳು ಮಾತ್ರ ಬಾಕಿ ಉಳಿದಿರುವಂತಹ ಹಿನ್ನೆಲೆಯಿಂದಾಗಿ ಅಯೋಧ್ಯೆ ನಗರಿ ನಿಜಕ್ಕೂ ಕೂಡ ಸಾಕಷ್ಟು ವೈಭವ ಪೂರಿತವಾಗಿ ಸಿದ್ಧತೆಗೊಳ್ತಾ ಇದೆ, ತನ್ನನ್ನು ತಾನು ಸಿದ್ಧಪಡಿಸಿಕೊಳ್ತಾ ಇದೆ. ಜೊತೆಗೆ ಇಲ್ಲಿಗೆ ಬರ್ತಿರುವಂತಹ ಜನರ ಸಂಖ್ಯೆ ಕೇವಲ ಒಂದು ರಾಜ್ಯದ ಮಾತ್ರದಿಂದಲ್ಲ, ನಾನಾ ರಾಜ್ಯಗಳಿಂದ ಬರ್ತಾ ಇದ್ದಾರೆ. ಸಹಜವಾಗಿ ಉತ್ತರ ಪ್ರದೇಶ ಇರ್ಬೋದು, ಬಿಹಾರ್, ಕರ್ನಾಟಕ, ಹೀಗೆ ಹಲವು ರಾಜ್ಯಗಳು, ದಕ್ಷಿಣ ಭಾರತ, ಉತ್ತರ ಭಾರತ ಬಹುತೇಕ ರಾಜ್ಯಗಳಿಂದ ಜನರು ಆಗಮಿಸಿದ್ದಾರೆ. ಯಾಕೆಂತ ಹೇಳಿದ್ರೆ ತಮ್ಮನ್ನು ತಾವು ತಯಾರಿ ಮಾಡಿಕೊಳ್ತಾ ಇದ್ದಾರೆ ಧಾರ್ಮಿಕವಾಗಿ. ನಾನಿರುವಂತಹ ಈ ಒಂದು ಅಯೋಧ್ಯೆಯ ರೈಲ್ವೆ ನಿಲ್ದಾಣದ ಬಳಿ ಇದ್ದೇನೆ. ನನ್ನ ಪಕ್ಕದಲ್ಲಿ ಇರುವಂತಹ ಒಂದು ದಂಪತಿಗಳು ಹೂವಿನಲ್ಲಿ ಮಾಡಲಾಗಿರುವಂತಹ ಒಂದು ಶ್ರೀರಾಮನ ಚಿತ್ರ, ನರೇಂದ್ರ ಮೋದಿಯ ಚಿತ್ರ ಹಾಗೂ ಯೋಗಿ ಆದಿತ್ಯನಾಥ್, ಆತ್ಮನಿರ್ಭರ್ ಭಾರತ್, ರಾಮ್ ಲಲ್ಲಾ, ಈ 5-6 ಹೆಸರುಗಳನ್ನು ಕೂಡ ಇಲ್ಲಿ ಹೇಳಲಾಗಿರುವಂತದ್ದು. ಜೊತೆಗೆ ಫೋಟೋಗಳನ್ನ, ಚಿತ್ರಗಳನ್ನ ವಿನ್ಯಾಸ ಮಾಡಿದ್ದಾರೆ. ತುಂಬಾ ಆಕರ್ಷಣೀಯವಾಗಿದೆ. ಇದು ನೋಡುವುದಕ್ಕೆ ಲೈಕ್ ಒಂದು ಪ್ಲಾಸ್ಟಿಕ್ ಅಥವಾ ಬೇರೆ ಯಾವುದೋ ಹೂವಿನ ತರ ಕಾಣುತ್ತೆ. ನಿಜವಾಗಿ ಇದು ಒರಿಜಿನಲ್ ಆಗಿರುವಂತದ್ದು. ಒರಿಜಿನಲ್ ಹೂವಿನ ಮೇಲೆ ಈ ರೀತಿ ಒಂದು ಪ್ರಿಂಟ್ ಅನ್ನು ಮಾಡಿದ್ದಾರೆ. ಪ್ರಿಂಟ್ ಮಾಡಿರುವಂತಹ ದಂಪತಿಗಳು ಇಲ್ಲೇ ಇದ್ದಾರೆ. ಅವರ ಕೈ ಚಳಕದಿಂದ ಕೇಳೋಣ, ಅವ್ರನ್ನ ಮಾತಾಡ. ಸರ್, ಆಪ್ ಕहाँ से आए? सर, मेरा नाम अशोक भानुशाली है. मैं कच्छ गुजरात से हूँ और अभी मेरा रेसिडेंस मुंबई में है. मुंबई में? तो हम लोग मुंबई से आए हैं. सर, ये आर्ट के बारे में आप बता सकते हो प्लीज? जी सर, आर्ट के बारे में ऐसा है कि जब हमारे माननीय प्रधानमंत्री नरेंद्र भाई मोदी जी ने एक आह्वान किया कि मेक इन इंडिया, आत्मनिर्भर भारत, तो हमें भी कुछ विचार आया कि हम भी कुछ नया करें. देखिए, हमारे भारतवर्ष में इतना टैलेंट है, लेकिन उसको बाहर लाने की जरूरत थी. तो हमने फिर फूलों के ऊपर R&D करना शुरू किया. तो करीबन 4 सालों के बाद इसमें हमें कामयाबी मिली. और जब राम लल्ला का भूमि पूजन था अयोध्या राम मंदिर का, तब हमने सबसे पहले फूल बनाए थे. तभी हमने 500 फूल राम लल्ला को अर्पण किए थे. और अभी 22 जनवरी को जब राम लल्ला अपने महल में, अपने मंदिर में जब विराजेंगे, तब इन्हीं राम नाम के फूलों से पूरा रामलला का दरबार सजाया जाएगा. अच्छा, कितना फूल इसको उपयोग करेगा और ये आर्ट क्या डिजाइन क्या है उसका कुछ? इसको हमने इसको हमने एक लेंस टेक्नोलॉजी नाम दिया है. सबसे टेक्नोलॉजी सर? लेंस टेक्नोलॉजी हमने उसको नाम दिया क्योंकि टेक्नोलॉजी थी, हमने इसको डेवलप किया है. इसमें करीबन 4 दिन की पहले प्रोसीजर होती है और उसके बाद एक फूल को बनाने में 5 से 15 मिनट तक का समय लगता है. एक फूल को? अच्छा, आपने 22 जनवरी को आपने ये फूलों से कंप्लीट राम मंदिर के पास सजाएंगे बोला. कितना फूल यूज करेगा इसमें? मंदिर प्रशासन की तरफ से तो करीबन 8 से 10 हजार फूलों का कहा गया है, लेकिन इतना तो शायद बनना मुश्किल है क्योंकि हर एक फूल के ऊपर मैन्युअली काम करना है. तो करीबन 3 से 3.5 हजार फूल हम रामलला के लिए बनाएंगे. अच्छा, कितना लोग इसको काम करने के लिए इन्वॉल्वमेंट हो जाएगा? सिर्फ आप लोग ये नहीं, आपके साथ कितना लोग जुड़ा हुआ है? 4 लोग हम हस्बैंड वाइफ है, हमारे 2 सन साथ में जुड़े और उसके साथ करीबन 8 से 10 लोगों की और टीम हमारे साथ जुड़ी है. लेकिन उसमें ज्यादातर इस काम में मेरी वाइफ की कविता है, उनके साथ महिलाएं जुड़ी है. मतलब एक नारी सशक्तिकरण, मतलब वो भी कुछ कर पाए, आगे बढ़ पाए, ये हमारा उनके साथ वही मकसद है. ಇದಿಷ್ಟು ಗುಜರಾತ್ನ ಕಚ್ಚಿಂದ ಬಂದಿರುವಂತಹ ದಂಪತಿಗಳ ಮಾತು. ನಿಜವಾಗಿಯೂ ಕೂಡ ತುಂಬಾ ಆಕರ್ಷಣೀಯವಾಗಿ ಗುಲಾಬಿಯಲ್ಲಿ ರಾಮಲಲ್ಲನ ಜೊತೆಗೆ ನರೇಂದ್ರ ಮೋದಿ, ಯೋಗಿ ಆದಿತ್ಯನಾಥ್ ಹಾಗೂ ರಾಮಲಲ್ಲಾ ಹಾಗೂ ಆತ್ಮನಿರ್ಭರ್ ಭಾರತ್ ಅನ್ನುವಂತಹ ಹೆಸರುಗಳು ಹಾಗೂ ಫೋಟೋಗಳನ್ನ ವಿನ್ಯಾಸವನ್ನ ತುಂಬಾ ಅಚ್ಚುಕಟ್ಟಾಗಿ ಜನರ ಕಣ್ಮನ ಸೆಳೆಯುವಂತಹ ನಿಟ್ಟಿನಿಂದಾಗಿ ಈಗಾಗಲೇ ವಿನ್ಯಾಸವನ್ನ ಮಾಡಿರುವಂತದ್ದು. ಅಯೋಧ್ಯೆಯಿಂದ ಪವನ್ ಜೊತೆ ಸಂತೋಷ್ ಹೊಸಳ್ಳಿ, ಪವರ್ ಟಿವಿ.